John Cena. ಇದೆ ಅಂಡ ತೊದ್ಲಾಲ ನೀ ತೊದ್ಲಿ ಆಗ್ಬಿಟ್ಬಿಟ್ಟಿದ್ಯಲ್ಲ ತೊದ್ಲಿ ಏನ್ ಬಿಡ್ತೀನಿ John Cena. So hi guys, welcome back to your YouTube channel. So ಇವತ್ತೇನ್ ವ್ಲಾಗ್ ಮಾಡಕ್ ಹೊರಟಿದೀವಿ ಅಂತ ಅಂದ್ರೆ ಸೊ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಯ್ ಗೈಸ್ ಮುದೇವಿ ಹೋಗ್ ರೆಡಿ ಆಗ್ ಫಸ್ಟ್. ನೀವ್ ಮಮ್ಮಿ ತಾನೆ ಮಾಡ್ಬೇಕು ತಾನೆ ಎಲ್ಲಾನು. ಮಮ್ಮಿ ಅರಿಶಿನ ಮತ್ತು ಚಂದನದ ಮಮ್ಮಿಗೆ ಯಾರೇ ಹೊಡಿತಾರೆ? ಅಯ್ಯೋ ಅಮ್ಮಂಗೆ ಹೊಡೆದ್ಬಿಟ್ಟ. ಯಾರು ಹೊಡಿತಾರೆ? ಸೊ ಗೈಸ್ ಏನ್ ಇವ್ರು ಹಿಂಗ ಆಡ್ತಾರೆ ಅಂತ ಅನ್ಕೋಬೇಡ್ರಿ. ಸೊ ಇವತ್ತು ಲೈಕ್ ಎಲ್ಲ ಎಂಟರ್ಟೈನ್ಮೆಂಟ್ ಬ್ಲಾಗ್ ಕೇಳ್ತಿದ್ರಿ ಅಲ್ವಾ? ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ಬ್ಲಾಗ್ ಇಲ್ಲ ಮಾತಾಡ್ತಿದ್ದೀನಿ ಸುಮ್ಮನೆ ಮಮ್ಮಿಗೆ ಹೊಡೆಯಂಗಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಬ್ಲಾಗ್ ಕೇಳ್ತೀರಿ ಅಲ್ವಾ ಗೈಸ್? ಸೊ ಇವತ್ತು ನಾನು ಇವಳಿಗೆ ಮಮ್ಮಿ ಆಗಿದ್ದೀನಿ. ಏನಾಗಿದ್ದೀನಿ? ಮದರ್ ಆಗಿದ್ದೀನಿ ಗೈಸ್. ಸೊ ಇವತ್ತಿನ ಬ್ಲಾಗ್ ಬಂದು ಇದೇನೆ ಗೈಸ್. ಇಂಗ್ಲೀಷಲ್ಲಿ ಏನಂತಾರೆ ಅದಕ್ಕೆ? ತೇಜು ಬಿಕಮ್ ಸೊ ಗೈಸ್ ಈ ಬ್ಲಾಗ್ ಕ್ರೇಜಿ ಆಗಿರುತ್ತೆ, ನೋಡ್ಕೊ ಬಂದ್ರಿ, ಮಸ್ತ್ ಆಗಿರುತ್ತೆ, ಫನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಗೈಸ್ ತೇಜು ಹಿಂದಿಂದ ರೌಂಡ್ ಹಾಕಿ ಹೆಂಗ್ ಕಾಣಿಸ್ತಾ ಇದ್ದಾರೆ ಎಲ್ಲ ಕಾಣಕ್ಕೆ ಏನ್ ಹಾಕಿದ್ವಿ ಒಂದು ಇಟ್ಟಿಬಿಟ್ರೆ. ಸೊ ಗೈಸ್ ನೋಡಿ ಮೀಸೆ ಉತ್ತಮ ಇದೆ, ಮೀಸೆ ಉತ್ತಮ ಇದೆ. ಸೊ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ ಮಾಡು. ಎಲ್ಲಿಂದ? ಓಯ್ ಏನಕ್ಕೆ ಮಾಡ್ತಾ ಇದೀಯಾ? ಏನಿದು ಹರಿಕಂಗ್ ಕೂತಿರೋದ್ ನೀನು? ಕ್ಲೀನ್ ಮಾಡು. ಇದು ಎಂತ ಮಕ್ಳು ಕೊಟ್ಬಿಟ್ಟಪ್ಪ ದೇವ್ರೆ ನಿನ್ನಂಗೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಎಷ್ಟು ವರ ಕೊಟ್ಟಿ ಅದೇನಂತ ಏನೇನಂತ ಬೇಡ್ಕೊಂಡೆ ನಾನು. ಇದಂತ ಡ್ರಾಬ್ಯಾಕ್ ಕೊಟ್ಟಿದ್ಯಲ್ಲ ನಂಗೆ. ಇಲ್ಲಿ ನೋಡ್ರಿ ಮಗ್ಳಲ್ಲಿ ಏನೇ ಇದು? ಬೆಡ್ಶೀಟ್ ಅಮ್ಮಂಗೆ ಹೇಳ್ಕೊಡ್ತಾರ ಬೆಡ್ಶೀಟ್ ಅಂತ ನಂಗೆ ಗೊತ್ತಿಲ್ವಾ? ಇದು ಎಲ್ಲಿ ಹಾಕದೆ ಅಂತ ಕೇಳ. ಅಮ್ಮಂಗೆ ಎದುರುತ್ತ ಅಪ್ಪ. ಇನ್ನು ಈ ಕಣ್ಣಲ್ಲಿ ನಗರ ಬರ್ತಾ ಇತ್ತು ನನಗೆ. ಒಂದ್ ಸ್ವಲ್ಪ ಫೋನ್ ಮೇಲೆ ಇಟ್ಕೋ. ಸೊ ಕ್ಯಾರೆಕ್ಟರ್ ಬನ್ನಿ. ಮೊದಲಿಂದ ಎಂಟ್ರಿ ಕೊಡ್ತೀನಿ. ಹಾಗೆ ಏನೇ ಮಾಡ್ತಾ ಇದೀಯಾ? ಫೋನ್ ಯಾಕೆ ನೋಡ್ತಾ ಇದೀಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿನ್ನಿಷ್ಟ. ಯಾವನಿಗೆ ಮೆಸೇಜ್ ಮಾಡ್ತಾ ಇದೀಯಾ ಫೋನಲ್ಲಿ? ಏನ್ ತೊದ್ಲನಾ? ನಂಗೆ ಗಂಡ ತೊದ್ಲಾಲ ನೀ ತೊದ್ಲಿ ಆಗ್ಬಿಟ್ಬಿಟ್ಟಿದ್ಯಲ್ಲ ತೊದ್ಲಿ ಏನೇನಿಲ್ಲ. ಏನ್ ಗೊತ್ತು? ನಿಂಗ್ ಗೊತ್ತಿರೋ ನನಗ್ ಗೊತ್ತು. ನಂಗೆ ಗಂಡನ ಬಗ್ಗೆ ನಿಂಗೆ ಗೊತ್ತಿರ್ತದೆ. ಸಮುದ್ರವಣ್ಣ ನಿನ್ಗೇನ ಗೊತ್ತಿರ್ತದೆ? ನಿಮ್ಮ ಅಪ್ಪ ಅಷ್ಟೇ ನಿಂಗೆ ಗೊತ್ತಿರೋದು. ನನ್ ಗಂಡ ಏನಂತ ನಂಗೆ ಗೊತ್ತು. ನನ್ ಗಂಡ ತೊದ್ಲಾಲ ಏನೋ ನನ್ ಬಗ್ಗೆ ಗೊತ್ತಿಲ್ವಾ? ನಾನ್ ನಿಮ್ ಮೊಮ್ಮಕ್ಕನೇ. ಹೋಗ್ ಏನಿಲ್ಲ ಬೀನಿಲ್ಲ ಅದಾಗ ಎಲ್ಲ ಹೆಂಗೆ ಎಂತ ಮಕ್ಳು ಕೊಟ್ಟಪ್ಪ ನಮ್ಗೆ. ಈ ಮಕ್ಳು ಕೊಡವ ಎರಡು ನಾಯಿ ಮರಿ ಕೊಟ್ಟಿರ ಹೆಂಗೋ ಸಾಕಿರುವೆ ನಾನು. ಹೋಗ್ ರೆಡಿ ಆಗೋ. ಕಾಲೇಜ್ ಬೇಕಲ್ಲ, ರೆಡಿ ಆಗೋಗು. ಯಾರ ರೆಡಿ ಆಗೋ. ರಜೆ ಇದ್ರೆ ಪರವಾಗಿಲ್ಲ, ಟ್ಯೂಷನ್ ಕಳಿಸ್ತೀನಿ ಹೋಗು. ಸೆಕೆಂಡ್ ಫೀಸ್ ಯಾಕೆ? ನಮ್ಮ ಮಾವಂಗ ಹೋಗಿ ಟ್ಯೂಷನ್ ಹೋಗ ಬಾ. ನಾನೇ ಮಾಡ್ತೀನಿ ರೆಡಿ ಆಗಿ ಟ್ಯೂಷನ್. ಹೋಗ್ ರೆಡಿ ಆಗ. ಈಗ ಅಮ್ಮನ್ ಮಾತಿಗೆ ಮರ್ಯಾದೆ ಕೊಡ್ಬೇಕು. ನೋಡಲ್ಲ ಅಪ್ಪ ಇಲ್ಲ ಸಾಕೂರ ನಂಗೆ ಇದ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಡ್ಯಾಡಿಗೆ ಮಕ್ಳಾಯ್ತು ಬಿಡು. ನನ್ಗೆ ನಾ ಫೀಲಿಂಗ್ ಅಲ್ಲಿ ಇದ್ದೀನಿ. ಈಗ ತಿಗ ಮುಚ್ಕೊಂಡ್ರೆ ನಾನು ಫೀಲಿಂಗ್ ಅಲ್ಲಿ ಇರಕ್ ಬಿಡು. ಎಂತ ಮಗಳು ಕೊಟ್ಬಿಟ್ಟೆ. ನಾನ್ ಬೇಡ್ಕೊಂಡಿದ್ಕೆ ಬೆಟ್ಟ ಹತ್ತಿದ್ಕೆ ಇಂಥದ್ ಕೊಟ್ಟಿದೀಯ ನಂಗೆ. ಇದು ನಾನು ಹೇಳಿದ ಬೆಟ್ಟ
ನಂಗೆ ಮಾತಾಡ್ಸ್ಬೇಡ ಗಾಯ್ಸ್. ನೋಡಿ ಗಾಯ್ಸ್ ಫೀಲಿಂಗ್ ಇರಕ್ಕೆ ಬಿಡ್ತಾಯಿಲ್ಲ. ಓಕೆ ಬೇಡ್ಕೊಂಡಿದ್ಕಿಂತ ದ್ರಾಮನ್ ಕೊಟ್ಟಿದ್ಯಾ ನಂಗೆ ಅದ್ರ ಹತ್ರ ಮಾತಾಡ್ತಾಳು. ನಾನು ಇರಲ್ಲ, ನಾನು ಸತ್ತೋಗ್ತೀನಿ, ಏನಂದ್ರೆ ಬಂದ್ಬಿಡ್ತೀನಿ ನಿಮ್ಮ ಹತ್ರ. ನಾನು ನಗಾಡ್ಬೇಡ ಮಗ, ನಾನು ಇಲ್ಲೇ ಫೀಲಿಂಗ್ ಅಲ್ಲಿ ಹೇಳ್ತಿರೋದು. ನಗಾಡ್ತಿದ್ಯಾ? ಹೋಗಿ ಹೋಗಿದ್ರಿ ಈಗ ನಾನು ಸತ್ವಲ್ಲ, ನನ್ನ ಗಂಡನ ತೋಡ ರೆಡಿ ಐತಿಯಾ? ಹಾ ಹೋಗು. ಏ ನಮ್ ಗಂಡ ಕಟ್ರ ಮನೆ ಕಣೆ, ನಾನೇ ಹೋಗಲ್ಲ, ನೀನೇ ಹೋಗೋ. ನೋಡಲ್ಲ ಅಮ್ಮಂಗೆ ಅಯ್ಯೋ ಅಮ್ಮಂಗೆ ಏನಂತೀರಿ? ಯಾರೇ ಕಲ್ಸ್ಕೊಟ್ಟಿದ್ದು? ನಾನು ಅಮ್ಮ, ನಾನು ಏನಾದ್ರು ಮಾಡ್ತೇನೆ. ಬಿಡ ಸುಮ್ಮನೆ ಹಲೋ ಹೋಗಿ ರೆಡಿ ಆಗಿ ಹೋಗ್ಬಿಡು. ಅಮ್ಮಂಗೆ ಕೈ ಎತ್ಬಿಟ್ಟ, ನಂಗೆ ಕೈ ಎತ್ತವಳೆ ಮಾಡ್ತೀನಿ. ದೇವ್ರೆಲ್ಲ ಐತೆ ನಾ ಕ್ಯಾಮ್ರಾ ದೇವ್ರೆ ಯಾಕಪ್ಪ ನಂಗೆ ಹಿಂಗೆ ಕಷ್ಟ ಕೊಡ್ತೀಯ? ಹುಡುಗಿ ಕೊಡೋದ್ರೆ ಹುಡುಗನ್ ಕೊಟ್ಟಿದೀಯಲ್ಲ. ಏಯ್ ಬಾರೆ, ಕದವಕ್ಕೆ ಕೂತವಳೆ, ಬಾ ಹೋಗಿ ರೆಡಿ ಆಗೋ. ಅದಕ್ಕೆ ತಾನೇ ಹೋಗಿದ್ದು. ಹಾ ಅಲ್ಲಿ ನೋಡ, ಅಲ್ಲಿ ನೋಡೆ, ಅಲ್ಲಿ ಏನ್ ಕಾಣ್ತಾರೆ ಅಲ್ಲಿ ನೋಡ್ಬೇಕು. ಈಗ ನಂದಿದು ಅಲ್ಲಿ 0.1x ಹಾಕು. ಹಾಕಿದ್ಯಾ? ಹಾ ಅಲ್ಲಿ ನೋಡ, ಅಲ್ಲಿ ಕೈ ತಗಿ, ಅಲ್ಲಿ ನೋಡ್, ಹೋಗಿ ರೆಡಿ ಆಗೋ. ಸೆರ್ರೆ ಕೊಟ್ಟಿದ್ದೀನಿ ಈಗ. ಬರ್ಲಿ ಗಾಯ್ಸ್, ರೆಡಿಯಾಗಿ ಬರ್ಲಿ ಅವಳು. ಇನ್ನ ಗೋಳಿಕೊಳ್ಳೋಣ. ಈಗಿನ ಕಾಲದ ಮಕ್ಳು ನಮ್ಮ ಮಾತನ್ನ ಕೇಳಲ್ಲ. ಬರ್ಲಿ ಅವ್ಳು ಐತಿ, ಇವತ್ತು ಬೆಂಡ್ ಎತ್ತೀನಿ. ಅಪ್ಪ ಇಲ್ಲ ಅಂತ ಬೆಳ್ಸಿದ್ರೆ ನಮ್ಗೇನೆ ಎದುರುತ್ತರ ಕೊಡ್ತಾರ. ಒಂದು ಹುಡುಗಿ ವಾಯ್ಸ್ ಮಾತಾಡ್ಬೇಕಲ್ಲ, ಅಪ್ಪ ಇಲ್ಲ ಅಂತ ಎದುರುತ್ತರ. ಇದು ಚೆನ್ನಾಗಿಲ್ಲ, ಇನ್ನೊಂದು ಮಾತಾಡೋಣ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ಲಿ, ಇನ್ನೂ ಬರ್ದಿರ ಅವಳು. ಎಲ್ಲ ಬಾರೆ ಬೇಗ ಬಾ. ಸುರಭಿ ಅಂತ ಹೇಳ, ಥುರಬಿ ಅಂತ ಹೇಳ್ಬೇಕಿತ್ತು ಹೊತ್ತಾಗಿ. ಹಿಂಗ್ ಗಂಡ್ಸ ಹಿಂಗ್ ಬಂದ್ಬಿಟ್ರ ನೆಟ್ಟೋಗೆ ಹುಡುಗಿ ತರ ನಡ್ಕೊಬ್ರ. ಹೋಗು ಹಾ, ಹುಡುಗಿ ತರ ಬರ್ತಾಳೆ ಈಗ. ಹಾ ಬಾ, ಬಾರೆ. ಜುಟ್ಟಾರ ಹಾಕೋದು ನಿಮ್ಮ ಅಪ್ಪ ತನ ಹಾಕಕ್ಕೆ. ಹಾ ಇನ್ನೇನ್ ಬರ್ತದೆ? ಇನ್ನೇನ್ 20 ಏನೇನ್ ನೋಡ್ತೀಯ ರೀಲ್ಸ್? ತಿನ್ನಕ್ಕೆ ಯಾರು ಮಾಡೋದು? ನೀನು. ಅಯ್ಯೋ ನೀನು ಮರ್ಯಾದೆ ಕೊಡೆ ನಿಮ್ಮ ಅಮ್ಮ ಅಂತ. ಮಮ್ಮಿ ಅಲ್ಲ ನಾನು, ಅಮ್ಮ. ಮಮ್ಮಿ ಅಲ್ಲ ಅಮ್ಮ ಅಂತ ಕರಿಬೇಕು. ಸರಿ ಜುಟ್ಟ ಹಾಕೋಬ್ರ. ಹೇಳ್ಬೇಡ, ವಾಶ್ರೂಮ್ ಹೋಗಿ ಹೇಳು. ಇಲ್ಲಿ ಹೇಳ್ತೀಯ? ಈ ದೊಡ್ಡವ್ರ ಕಡೆ ನೀವು ಸೆಕೆಂಡ್ PU. ಈಗ ಅಪ್ಪ ಇವಕ್ಕೇನ್ ಬುದ್ಧಿ ಕಲ್ಸೋದು? ಇವಕ್ಕೆ ಏನ್ ಬುದ್ಧಿ ಕಲ್ಸಿ? ನೀನು ಬುದ್ಧಿ ಕಲ್ಸಿರೋದು ನನಗೆ. ನಂಗೆ ಎದುರ್ತ್ರ ಕೊಡ್ಬೇಡ. ನಿಮ್ಮ ಅಪ್ಪನಿಲ್ಲ ಅನ್ಸಿದೀನಿ. ನಂಗೆ ನಾನಲ್ಲ, ನಾನು ಮಾತಾಡಕ್ಕೆ ಹೋಗ್ಬಿಟ್ಟ ಅವನು. ನಾನೇ ಕ್ಷಯಿಸ್ಲಿ. 0.1x ಹಾಕೋಬಿಡ್ತ. ಅಲ್ಲೋಣ ಅಪ್ಪ ಕರಿತಾ ನೋಡು. ಅಲ್ಲಿ ಅಪ್ಪ ಕೈ ಎತ್ತಂಗಿಲ್ಲ, ಅಲ್ಲಿ ಕಚ್ಚಂಗಿಲ್ಲ. ಮಮ್ಮಿಗೆ ಅಲ್ಲಿ ಕತ್ತೀಯ? ಜುಟ್ ಹಾಕಿ ಕೊಡ್ತೀನಿ. ಬಾ ಕುತ್ಕೋ, ಕುಕ್ರಸೆ. ಕೈ ಯಾಕೆ ಕುಕ್ರಸು? ನಮ್ಗೆ ಗೊತ್ತಿಲ್ಲ ಕೈ ಕಾಲ ಯಾವ್ದು ಅಂತ. ಕುಕ್ರಸು ಹಾ ಮಾಡೆ. ಯಾರಿಗ್ ಮಾಡೆ? ಯಾರಿಗ್ ಮಾಡೆ? ನಾಚಿಕೆ ಇಲ್ಲ ನಮ್ಮ ಮಮ್ಮಿಗೆ. ಕ್ಯಾಮ್ರಾ ಮುಂದೆ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಎಲ್ಲಾನು ಮಾಡ್ತಾಳೆ. ಇದೇನೇ ಕೂದಲ ಇದೆ ಬಿಗ್ಗ. ಸರಿ, ಯಾರನ್ನಾರು ಲವ್ ಮಾಡ್ತಿದ್ಯಾ ಹೆಂಗೆ? ಯಾರನ್ನೇ? ಯಾವನೇ ಅವನು? ಸೌತಿ ನನ್ ಮಗ. ಯಾವನೇ ಅವನು? ಯಾರವನು? 10th ಮೇನ್ ನಿನ್ನ ಟ್ಯೂಷನ್ 10th ಮೇನ್ ಹೋಗು ಅಂದಿದ್ದು. ಓದಾಕ ಅವನ ಪಟಾಯಿಸ್ಕೊಳಕ. ಅಲ್ಲೊಬ್ಬ ತೇಜು ಅಂತ ಅವನೇ, ಅವ್ನು ತುಂಬಾ ಇಷ್ಟಪಡ್ತಾ ಇದ್ದಾನಂತೆ. ಅವನ್ ಲವ್ ಮಾಡ್ಬೇಡ, ಅವನ್ನ ನಾನ್ ಲವ್ ಮಾಡ್ತಾ ಇದೀನಿ. ಸರಿಯಾ? ನೀನೆಂತ ಮಮ್ಮಿ ಅಲ್ಲ ನಾನು, ಹುಡುಗಿ ಗೊತ್ತಾ? ಸರಿ, ಅವನ್ ಯಾಕೆ ಲವ್ ಮಾಡ್ತಿದ್ಯಾ? ಚೆನ್ನಾಗಿಲ್ಲ ಅದಕ್ಕೆ. ಚೆನ್ನಾಗಿಲ್ಲ ಅಂದ್ಮೇಲೆ ಯಾಕೆ ಲವ್ ಮಾಡ್ತಿದ್ಯಾ? ಚೆನ್ನಾಗಿದ್ರೆ ಹುಡುಗರು ಸರಿ ಇಲ್ಲ, ಅದಕ್ಕೆ ಚೆನ್ನಾಗಿಲ್ಲ. ಅವನ್ಗೇನು ಹ್ಯಾಂಡ್ಸಮ್ ಇದ್ದಂಗ ಅವನಲ್ಲೇ. ನೀನೆಲ್ ನೋಡಿದೆ? ನಾನು ರೀಲ್ಸು
ರೀಲ್ಸ್ ಮಾಡೋದೇ ಇಲ್ವಲ್ಲ ಅವನು. ರೀಲ್ಸ್ ನಿನ್ ಜೊತೆ ಮಾಡಿಲ್ಲ, ನನ್ ಜೊತೆ ಮಾಡವನಲ್ಲ. ನಿನ್ಗೆ ನೀನ್ ನಮ್ಮ ಅಪ್ಪನ ಹೆಸರು ಉಳ್ಸಲ್ಲ ಕಣೆ ನೀನು. ಅಪ್ಪ ಅಂತ ನನ್ ಗಂಡನ ಹೆಸರು ಉಳ್ಸಲ್ಲ ಕಣೆ. ಕೂದಲು ನೆಟ್ಟಿಗಿಡಿ ನಾನ್ ಎಣ್ಣೆಯಾಗ ಹಿಂಗ ಕಣೆ, ಎಣ್ಣೆಯಾಗಿ ಎಣ್ಸ್ಕೋ ಇಲ್ಲ. ನಿಮ್ಮ ಅಪ್ಪ ನೋಡ, ನಿಮ್ಮ ಅಪ್ಪ ಕರೀತ ನೋಡ, ಅಪ್ಪ ಕರೀತಾರೆ. ಅಮ್ಮ ನೋಡು, ನೋವಾದಾಗ ಅಮ್ಮ ಅಂತೀಯ. ಅಮ್ಮಂಗೆ ರೆಸ್ಪೆಕ್ಟ್ ಕೊಡೋದ್ ಕಲಿಬೇಕು ಬಿಟ್ಟೆವ. ನೀನ್ ಅವನ ಜೊತೆ ಮಾತಾಡ್ತೀಯಾ? ನಾನೇ ಅವನ ಜೊತೆ ಮಾತಾಡ್ಲಿ? ಅಲ್ವಾ ಅಲ್ಲಿ ನನ್ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತೀಯ. ತಡಿ ಜುಟ್ಟು ಎಣಿತೀನಿ, ನಿಂಗೆ ಐತೆ. ಬೇಡ ಜುಟ್ಟು ಎಣೆದ ಬೇಡ, ಹಿಂಗೆ ಚೆನ್ನಾಗದೆ ಎದೋಳು ಸಾಕು. ನೋಡಿ ಯಾರು ಎಳಿತಾರೆ ಹಿಂಗೆ. ಎದೋಳು ಮೇಕೆ, ಎದೋಳು ಇರಿ. ಹಿಂಗೆ ರೆಸ್ಪೆಕ್ಟ್ ಕೊಡ ಅಮ್ಮಂಗೆ. ಸರಿ, ಇವಾಗ ಹೋಗ್ಬಿಟ್ಟು ಅಡ್ಗೆ ಮಾಡ್ಕೊಂಡು ತಗೊಬಂದ್. ಅಲ್ಲಿ ಯಾರೋ ಅಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲಿ ಯಾರೋ ಹೇಳ್ತಾ ಇದ್ದೀನಿ ನಾನು. ನಿಂಗೆ ಕಣೆ ಹೋಗೆ. ಸರಿ, ಮನೆ ಕಸ ಗುಡ್ಸೆ. ಯಾಕೆ ಒಳ್ಳೆ ಬುಲ್ಲಿ ಆಡದಂಗ್ ಆಡ್ತಾ ಇದೀನಿ ಹಿಂಗೆ ಹಿಂಗೆ? ನೀನು ನಮ್ಮ ಮಮ್ಮಿ ಅಲ್ವಾ ಬುಲ್ಲಿ ತರ ಆಡ್ತೀಯಲ್ಲ, ಅದಕ್ಕೆ ಹೊಡ್ತಾರೋ ಹೊಡೆದೋಗ್ ಬಿಡ್ತೀನಿ. ಬರೀ ಡಬಲ್ ಮೀನಿಂಗ್ ಗಳು ಮಾತಾಡ್ಕೊಂಡು ಇಲ್ಲ. ನಮ್ಮ ಮಮ್ಮಿನ ಕಲ್ಸಿರೋದು. ಇವಳು ನನ್ ಮಗ್ಳ ಅಲ್ಲ, ಇವಳು ಅಂತೇಳಿ ನನ್ಗೆ ತಂದ್ಲಿಲ್ಲ. ಇವಳು ನನ್ ಮಗ್ಳಲ್ಲ, ಯಾವ್ದೋ ಕ್ಲಾಸ್ ಬ್ರೀಡ್ ಇದು. ಅಲ್ಲಿ ನೋಡ, ಅಪ್ಪ ಕರಿತೈತೆ. ಅಪ್ಪ ಬೈಲಿ ಈ ಬಾ ಮಾತಾಡು. ಮಾತಾಡವ ಏನಂತ? ಅದೇ ಮಾತಾಡೋ. ಬರೀ ಮರ್ಸ್ಬಿಡ್ತಾರೆ ಇವ್ರು. ಸರಿ, ಕಸ ತಗೋ. ಇದನ್ನ ತಗೊಂಡು ಮದ್ವೆ ಆದ್ ಹೋದ್ಮೇಲೆ ಗಂಡು ಮನೆ ಹೆಂಗೆ ಅಡ್ಗೆ ಮಾಡೋದು, ಏನ್ ಅಡ್ಗೆ ಮಾಡ್ತೀಯ? ನಾನು ಮದ್ವೆ ಆಗು ಒಂದಿನ ನೋಡಲ್ಲಿ ಅಲ್ಲಿ ಕಾಕು. ಆಯ್ತು. ಮಮ್ಮಿ ನಾನು ಹೇಳಿದ್ ಮಾತ್ ಕಸ ಗುಡ್ಸ್ಬೇಕು. ಹೆಂಗ್ ಗುಡ್ಸು. ನಿನ್ನ ಯಾವಾಗ ನಮ್ ಬಣ್ಣ ಹೊಡಿಯಕ್ ಕಳ್ಸಿದ್ದು? ಬಣ್ಣ ಹೊಡಿತಾ ಇದ್ದಿ ಹೆಂಗೆ? ಕಸ ಕೈಯೆಲ್ಲ ಗುಡ್ಸೋದು. ಇಲ್ಲೋಡಿ ಕುಂಡಿ ಬಗ್ಸು ಮಾಡಿ ಹಿಂಗ್ ಗುಡ್ಸು. ಗುಡ್ಸು. ಇಲ್ಲಿದ್ ಗುಡ್ಸೋರು, ಇದೆಲ್ಲ ಯಾರು ಗುಡ್ಸ್ತಾರೆ? ಗುಡ್ಸೆ ಹಿಂಗ್ ಇಟ್ಕೊಂಡು ಹಿಂಗ್ ಗುಡ್ಸ್ಬೇಕು. ಹಿಂಗೆ ನೋಡಿ, ಹಿಂಗೆ ಗುಡ್ಸು. ನನ್ ಕುಂಡಿ ಇಲ್ಲ ಕಣಂತೆ. ನಿಮ್ಮ ಅಪ್ಪ ಹೋದಾಗ ಕುಂಡಿ ಹೋಯ್ತು. ಸರಿ ಇಲ್ಲ ಗೈಸ್. ಗುಡ್ಸು. ಸರಿ, ನನ್ಗೆ ನನ್ ಫೋನ್ ಮಾತಾಡ್ಬೇಕು. ನಾನು ಹೋಯ್ತೀನಿ. ಯಾರ ಜೊತೆ ಮಾತಾಡ್ಬೇಕು? ನಿಮ್ ಎರಡನೇ ಪಪ್ಪನ ಜೊತೆ. ಇನ್ ಯಾರ ಜೊತೆ ಅಂದ್ರೆ ನಮ್ಮ ಅಜ್ಜಿ ಜೊತೆ. ನಿನ್ ಜೊತೆ ಇರಲ್ಲ, ನಿಜವಾಗ್ಲೂ ನಾನು ನಿನ್ ಜೊತೆ ಇರಲ್ಲ. ಮಮ್ಮಿಗೆ ಹೇಳ್ತಾರ, ಮಮ್ಮಿ ಇಸ್ ಗಾಡ್ ಇಸ್ ಮಮ್ಮಿ. ಮತ್ತೆ ನೀನ್ ಇದೇ ಹಾಕೊಳ್ಳಿ. ಹಿಂಗ್ ಆಡ್ತಿದ್ಯಾ? ಮತ್ತೆ ಯಾರ ಜೊತೆ? ನಾನು ನಿಮ್ಮ ಅಜ್ಜಿ ಜೊತೆ ಫೋನ್ ಮಾಡಿ ಮಾತಾಡ್ಬೇಕು. ಗಂಡ್ಸ್ ತರ ಮಾತಾಡೋದಲ್ಲ. How dare you to beat me? Sorry, your mom. ಹೊಡಿಲ್ಲ. ಧೂಮ್ ದೆ ಹತ್ರ ಬಾ, ಕ್ಯಾಮ್ರಾ ಫೋಕಸ್ ಆಯ್ತದೆ. ಮಮ್ಮಿ ತರ ಮಾತಾಡ್ಬೇಕು ಅಂತಂದ್ರೆ ನಾನು ಇರೋದೇ ಹಿಂಗೆ ಕಣೆ. ಏನಿಲ್ಲ ಬಾಯ್ಲಿ. ಕ್ಯಾರೆಕ್ಟರ್ ಗಾಯ್ಸ್, ಕ್ಯಾರೆಕ್ಟರ್ ನೀವ್ ಫಸ್ಟ್ ಕ್ಯಾರೆಕ್ಟರ್ ಇಲ್ಲ. ನೀವು ಗಂಡ್ಸ್ ತರ ಮಾತಾಡ್ತಾ ಇದೀರಾ. ಗಂಡ್ಸ್ ತರ ಬಾರೆ ಅನ್ನೋಕೈತದ. ನಿನ್ನ ಫ್ರೆಂಡ, ನಿನ್ ಮಗಳು ಜೊತೆ ಅದೇ ರೀತಿ ಅದೇ ಟ್ಯೂನ್ ಅಲ್ಲಿ ಮಾತಾಡಿ. ಬರುವ ನನ್ ಮಗಳು ಬಂಗಾರ ಆದ್ರೆ ಕಾಗೆ ಬಂಗಾರ. ಏನ್ ಮಾಡ್ತೀಯ? ಅದ್ ಮಾಡ್ಬೇಡ ಅಂದ್ರೆ ಅದ್ ಮಾಡ್ತಾ ಇರ್ತಾರಲ್ವಾ. ನನ್ ಫೋನ್ ಮಾತಾಡ್ಕೊ ಬತ್ತಿಯ ಗಿತ್ತಿಯ ಅನ್ಬಾರ್ದು. ರೆಸ್ಪೆಕ್ಟ್, ಯು ರೆಸ್ಪೆಕ್ಟ್ ಅಷ್ಟೇ. ನಮ್ಮ ಮಮ್ಮಿಗೂ ನಾನು ಹೋಗುಬಾ ಅಂತಾನೆ ಕರೆಯೋದು. ನಿನ್ನೆ ನಾನಂಗ ಕಂಡವ್ರ ಮಮ್ಮಿನ ನಮ್ಮ ಮಮ್ಮಿಗೆ ಹೋಗಿ ಬನ್ನಿ ಅಂತಾನೆ. ಸುರೇಶ್ ಬೇಡ, ಆಗ್ಬಿಡು.
ಈಗ ಅದಕ್ಕೆ ಆಯ್ತೀನಿ. ನಮ್ಮ ಫೋನ್ ಮಾಡಿ ಹೇಳ್ತೀನಿ, ಅವ್ನು ನಂಗೆ ಊಟ ಹಾಕಕ್ಕಲ್ಲ, ಅವ್ನ ಊಟ ಹಾಕ್ತಾನೆ ಅಂತ ಮದ್ವೆ ಆಗಿ ಹೇಳ್ತೀನಿ. ನಾನಿಲ್ಲ, ನಾನು ಹೋಗ್ತೀನಿ. ನಾನು ಸರಿ ಏನ್ ಮಾಡೋದು? ನನ್ಗೂ ನೀನ್ ಆಲ್ರೆಡಿ 2ನೇ ಆಪ್ಷನ್ ಹುಡಿಕೊಂಡಿದ್ಯಾ. ನೀನ್ ಎಷ್ಟು ಹುಡುಕಿಡಿದೆ ನಂಗೆ ಹೆಂಗ್ ಗೊತ್ತು? ನನ್ಗಿರೋದು ಒಬ್ಬನೇ ಯಾರು ನೋಡು, ಅವ್ನು ಯಾರೇ? ನಾನೀ ಬಾಯಿ ಬಿಡ್ಸಕ್ಕೆ ಮಾಡಿದ್ದು ಡವ್ವು ನಾನು. ಯಾರವನು ಫೋನ್ ಮಾಡೋಂಗೆ? ಯಾರವನು ಬಾಯಿ ನೋಡ ಇದು ಅಂತ ಬಿಡ್ಬೇಡ. ನನ್ ಮಮ್ಮಿ ಓಲೆ ಅಲ್ಲ. ಓಕೆ, ಗಿಂಟ್ಪುಟ ಎಲ್ಲಿದ್ದು ನಾವು? ನಂಗೆ ಆಯ್ತಿಲ್ಲ, ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳ್ತೀನಿ. ಬೊಟ್ಟು ಎಲ್ಲಿ? ನನ್ಗೆ ಅಲ್ಲ, ನಿಮ್ಮ ಮಮ್ಮಿಗೆ ಅಂತ ಮತ್ತೆ ನೋಡಿ, ಮಮ್ಮಿ ಗೇ ಅಂತೆ. ಮಮ್ಮಿ ಯಾಕೆ ಗೇ ಆಯ್ತು? ನಾನ್ ಗೇ ಆಗಿರ್ ನಿಮ್ಗೆ ಹೆಂಗೆ ಜನ್ಮ ಕೊಡ್ತಿದೆ? ಯಾರಿಗೂ ಗೊತ್ತು. ಒಂದು ಅಲ್ಲಿ ಬಿಡ್ತಾರ ಮಮ್ಮಿ ಹತ್ರನೇ. ಯಾಕೆ ಅನ್ಬಟ್ ಹೋಗಿತ್ತಾ ಕ್ಯಾರೆಕ್ಟರ್? ನೆಕ್ಸ್ಟ್ ಹೋಗಿ ನಿಮ್ ಬಾಯ್ ಫ್ರೆಂಡ್ ನಾನು ಕ್ಯಾರೆಕ್ಟರ್ ಅದನ್ನೇ ಹೇಳ್ಕೊಡ್ಬೇಕಾ? ನಾನು ಹೋಗಿ ನನ್ ಬಾಯ್ ಹೊಟ್ಟೆ ನೀ ಹೊಟ್ಟೆ ಇಷ್ಟ ಆಯ್ತಾ? ಸೌತೆಕಾಯಿ ಬೇಕಾ? ಸೌತೆಕಾಯಿ ಬೇಕವಾ? ಏನು ಊಟ ಊಟ ಅಂದ್ರೆ ಎಲ್ಲಿ ಏನು ಊಟ ಬೇಕು? ಏನ್ ಊಟ ನಾನ್ ಮಮ್ಮಿ ಹೇಗಿದ್ದೀನಿ ಹಂಗಾದ್ರೆ? ಈ ಕ್ಯಾರೆಕ್ಟರ್ ಏನ್ ಗೊತ್ತಾ? ನಾನು ನಮ್ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ, ನೀನ್ ನಿಮ್ ಬಾಯ್ ಫ್ರೆಂಡ್ ಜೊತೆ ಮಾತಾಡ. ಅದನ್ನ ಹೇಳ್ಕೊಡ್ಬೇಕು ಕ್ಯಾರೆಕ್ಟರ್. ಆಗ ಬಂದ್ 2 ನಿಂಗ್ ಬಿಟ್ಟು ನಿಮ್ಗೆ ಇನ್ನೊಂದ್ಸಲ ಡ್ಯಾಡಿ ನೋಡಿ ಡ್ಯಾಡಿ ಕರಿ ಸಲಾಡ್ ಮಾಡಿ ಇಕ್ಕಿರ್ತೀನಿ. ಹೋಗೋ, ಅದೇ ನಿನ್ ಕೆಲ್ಸ ವರ್ಕ್ ಮುಗಿಸ್ಕೊಂಡ್ ಬರೋಗು. ಹೆಂಗ್ ಹೋಯ್ತಾರ ನೋಡಿ, ಹೆಂಗೆ ಸಾಧಾರಾಮೆ. ಅಲ್ಲ ಮಗ್ಳಿಗೆ ನೀನ್ ಮಾತಾಡೋ ರೆಸ್ಪೆಕ್ಟ್ ಆಯ್ತಾ ನಿಂಗೆ? ಯಾವಾಗ ಅಮ್ಮ ಹಿಂಗ್ ಬರ್ತಾಳೆ ಹಿಂಗೆ? ಹಿಂಗ್ ಬರ್ತಾಳ? ಇನ್ನ ಹೆಂಗ್ ಬರ್ತಾಳೆ? ನೀನ್ ನಮ್ಮ ಅಮ್ಮನೇ ಅಲ್ಲ. ನಾನ್ ನಿಮ್ಮ ಅಮ್ಮ ಅಲ್ಲ, ನಿನ್ ಡವ್ ಕಣಂತ. ಏ ಸುರಭಿ, ಏನೇ ಮಾಡ್ತಿದೀಯ? ಬಾರೆ. ನಮ್ಮ ಮಮ್ಮಿ ಯಾಕೋ ಬೇರೆ ತರನೇ ಆಡ್ತಿರ್ತಿದ್ದೆ. ಏ ಸುರಭಿ, ಅಲ್ಲಿ ಎಷ್ಟತಿ ಕರಿತಾಳೆ ಗೊತ್ತಾ? ನನ್ಗಂತೂ ಸಾಕಾಗಿ ಹೋಗೈತೆ. ಬೇಗ ನನ್ ಮದುವೆ ಆಗ್ಬಿಡಿ ಆಯ್ತಾ? ಸರಿ, ನಾಳೆನೇ ಓಡ್ ಬಂದ್ಬಿಡ್ತೀನಿ. ಸರಿ, ನಾಳೆನೇ ಓಡ್ ಬಂದ್ಬಿಡ್ತೀನಿ. ಆಮೇಲೆ ಇನ್ನೇನ್ ಮಾತಾಡು. ನೆಕ್ಸ್ಟ್ ಏನಲ್ಲಿ ಏನಾರು ಹೇಳು ನಿಂಗೆ ಅನ್ಸಿದ್ದು. ನೆನ್ಪತ್ತೆ ನನ್ ಜೊತೆ ಏನ್ ಮಾತಾಡ್ತೀಯ ಅದ್ ಮಾತಾಡು. ಆಮೇಲೆ ಊಟ ಆಯ್ತಾ? ಆಯ್ತು ನಂದು. ಎಲ್ಲೋಗಿದ್ಯಾ? ನಿಮ್ಮ ಮಮ್ಮಿ ಜೊತೆ ನೈಟ್ ಹೋಗಿದೆ. ನನ್ನ ಮಗನೇ ಮಮ್ಮ ಸಾಕು. ನಮ್ಮ ಮಮ್ಮಿ ಕರೀತೈತೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಬಾ. ಗೈಸ್ ಎಲ್ಲ ಇವ್ರೆ ಹೇಳ್ಕೊಡೋದಾಯ್ತು. ಇನ್ನೇನ್ ಹೇಳು. ಸರಿ ಕಣ, ನಮ್ಮ ಮಮ್ಮಿ ಅವಾಗ್ಲಿಂದ ಕೂಗ್ತಾನೆ ಐತೆ. ಕೂಗ್ತಾ ಇಲ್ಲ, ಕರಿತೈತೆ. ನಾನು ಹಂಗೆ ಅಂತೀನಿ, ನಾನು ಇಷ್ಟ. ಕೂಗ್ತಾನೆ ಐತೆ, ಹೋಗ್ಬಿಟ್ಟು ಬರ್ತೀನಿ. ಏನ್ ಮಾಡ್ತಾ ಐತೆ? ಏ ಸುರಭಿ, ಬಾ ಬೇಗ. ನಿನ್ ತಿಂಡಿ ಟಿಫನ್ ಮಾಡ್ತಾ ಇದೀನಿ, ವೆರೈಟಿ ಟಿಫನ್. ಬಾ. ಚೆನ್ನಾಗಿಲ್ಲ ಬಾ. ಇವಳೆ ಪಡಿಸ್ಕೊಟ್ರಿ ಮಾಡೋದು ನಾನು. ಇವಳು ಬೇರೆ ನಂಗಿಂತ ಚೆನ್ನಾಗವಳೆ. ನಿತ್ಯಕಮಿಷ್ಣ ಇರು. ಅಮ್ಮ ಮಾತಾಡ್ಬೇಕು. ಇವ್ಗೆ ಹೇಳ್ದೆ ನಂಗೆ ಎಂತದ್ದು ಹೇಳು, ಹೇರ್ ಟ್ರೀಟ್ಮೆಂಟ್ ಮಾಡ್ಸು ಅಂತ. ನಾನೇ ಮಾಡ್ತೀನಿ, ಬಫ್ ಮಾಡ್ತೀನಿ ಅಂದ್ಬಿಟ್ಟು ಇರೋಕ್ಕೂ ತುಂಡ ಮಾಡಿ ಮಡ್ಗೋಡೆ. ಇನ್ನೇನಾದ್ರು ಯಪ್ಪ ಇಷ್ಟ. ಬೇರೆ ಮಾತಾಡವ ತಾಯಿ. ಏನ್ ಮಾತಾಡ್ಬೇಕೆ? ಮಾತಾಡಾಯ್ತಾ ನಿನ್ ಬಾಯ್ ಫ್ರೆಂಡ್ ಜೊತೆ? ಅಮ್ಮನ್ನ ದೇವ್ರು ಅಂತಾರೆ. ನೀನ್ ದೆವ್ವ ನೋಡ್ತೀಯಲ್ಲ. ವಾಶ್ರೂಮ್ ಹೋಗೋ. ಏನಲ್ಲಿ ಬಂದಿಲ್ಲ ಕುತ್ಕೋತಾರ ಅಲ್ಲಿ. ಮತ್ ಇಲ್ಲಿ ಬಂದ್ ಹೇಳಿ ಅಂತ ನನ್ನ ಹತ್ರ ಬಂದ್ಬಿಟ್ಟು ತಗೊಂಡ್ ನಿನ್ ಊಟ ತಿನ್ನೋ. ಇಷ್ಟೇ ತಿಂತವಲ್ಲ. ಇನ್ನೊಂದ್ಸತಿ ಬೇಕಾ ಅದ್ರಲ್ಲೇ ಕುತ್ಕೊಳ್ಳೋದ? ನಮ್ ಕಡೆ ಹಂಗೆ, ನಿಮ್ ಕಡೆ ಹೆಂಗ್ ಗೊತ್ತಿಲ್ಲ. ನಮ್ ಕಡೆಯಿಂದಲ್ಲ ಹಂಗೆ. ನಮ್ ಗೌಡ್ರು ಅನ್ನದ ಬಸ್ಸಲ್ಲೇ ತಿಂತಿದ್ದು ಗೊತ್ತಾ? ಚೀನಾ ನಿಂಗು ಉಳ್ದಿದ್ದು ಚಿಕ್ಕ ಇದ್ದು ಕೆರ್ಬಿಟ್ಟು ಅದನ್ನೇ ತಿನ್ನಿಸ್ತಿದ್ದು ಅಂತ ತಿನ್ನಿವೆ.
ಏನ್ ಈಗ ಒಂಚೂರು ಉದ್ದ ಆಗ್ಬಿಟ್ಟವಳೆ ಅಂದ್ಬಿಟ್ಟು ಹೆಚ್ಚಿಗೆ ಆಡ್ತಾಳೆ ಕೂದಲು ಬೆಳೆಸ್ಕೊಬಿಟ್ಟು. ನಿನ್ ಕೂದ್ಲು ಇಲ್ವಲ್ಲ ಅದಕ್ಕೆ ನನ್ ಮೇಲೆ ಹೊಟ್ಟೆ ತಗ ತಿನ್ನು ಹಾ ತಿನ್ನು ಹೋಗದೇನೋ ಏನು ಅಂತಿದ್ರು ತಿನ್ನು ಬೇಗ ನಿಂತೋ ಕೂದ್ಲು ಇಲ್ವಲ್ಲ ಅದಕ್ಕೆ ಹೊಟ್ಟೆ ಕೊಡ್ತಿದ್ಯಾ? ಇಲ್ಲ ಚಿನ್ನು ಇಲ್ಲ ಮಾತಾಡು ಆಯ್ಕೊಬಿಟ್ಟು ಹಿಂಗ ಊನು ಊನು ಅಂದ್ರೆ ನಂಗೆ ಏನ್ ಹೇಳ್ತಾ ಹೋಗ್ಬೇಕು ನಿಮ್ಮ ಅಮ್ಮಂಗೆ? ದೇವರಾಗೂ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಅಮ್ಮ ಕ್ಯಾರೆಕ್ಟರ್ ಸರಿ. ಇವಾಗ 2+2 ಎಷ್ಟು? ನೀನ್ ಹೆಂಗ್ ಓದಿದೆ ಅಂತ ಟೆಸ್ಟ್ ಮಾಡ್ಬೇಕು ನಾನು. 2+2 ಎಷ್ಟವಾ? 4+2 6 - 2 4 - 2 2 + -2 ಏನು? ಅದ್ನೇ ನಿಮ್ಮ ನಾಟಕ ಮೇಷ್ಟ್ರು ಹೇಳ್ಕೊಟ್ರ ನಿನ್ಗೆ? ಅವನ ಹೆಸರೇನು? ಬೇರೆ ಬೇರೆನೆ ಹೇಳ್ಕೊಟ್ಟಿದ್ರು. ಏನ್ ಹೇಳ್ಕೊಟ್ಟವನೆ? ಏನ್ ಹೇಳ್ಕೊಟ್ಟವನವಾ? ಏನ್ ಹೇಳ್ಕೊಟ್ಟವನೆ? ಮಮ್ಮಿ ನಂಬರ್ ಇಸ್ಕೊಬಾ. ಮಮ್ಮಿ ನೋಡಕ್ ಚೆನ್ನಾಗ್ ಹೌದಾ? ಎಷ್ಟು ರೂಪಾಯಿ ಬೇಕು ದುಡ್ಡು? ಹಿಂಗ ಅಟ್ಟಕ್ ಮೇಲೆ ಕಸ್ತಾ ಇದೀಯಲ್ಲ? 1,000 ರೂಪಾಯ? 1,000 ರೂಪಾಯಿ ದುಡಿಬೇಕು. ನಾವ್ ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ಕಾಲದಲ್ಲಿ? ಈ ಕಾಲದಲ್ಲಿ ಕಷ್ಟಪಡ್ತಿಲ್ವಲ್ಲ. ಈ ಕಾಲದಲ್ಲಿ ಕ್ವಾಣಾಳಕ್ ಬರ್ತದ ದುಡ್ಡು. ದಡ್ಡ ಅಂತ ಬಿಡು ಸಿಗ್ತದೆ. ನಾವ್ ಪಾರ್ಲರ್ಗೆ ಇಲ್ಲ ಅಂತ ನಾನಿದ್ರೆ ಇವಳಿಗೆ ಕೊಡ್ಬೇಕಂದ್ರೆ 100 ರೂಪಾಯಿ. ನೋಡ್ತಾ ಇದ್ಯಾ? ನಂಬರ್ ಕೊಡೋದ್ ಬೇಡ ಅಂದ್ಗೆ. ಬೇಡ ಹೋಗು. ಯಾರು ನಿನ್ಗ ಅವ್ನ ನಂಬರ್ ನಿನ್ನ ಹೆಂಗ್ ಬಂದ್ ನಿನ್ನ ಹತ್ರ ಹೆಂಗ್ ಗೊತ್ತು? ನಾನಂತ ಇಲ್ಲ. ಮತ್ತೆ ನಿಂದು ತಗೊಂಡಾಗ ಅವ್ನು ಕೊಡೋದು. ನಂದೇನು ತಗೊಂಡೋಗ್ ಕೊಡ್ತೀನಿ, ನಾನೇ ಹೋಗಿ ಕೊಡ್ಸ್ಕೊತೀನಿ ಅವನ ಹತ್ರ. ಅಂತ ಮಮ್ಮಿಗೆ ಏನು ಹೇಳಕ್ಕಾಗಲ್ಲ. ಹೋಗಲ್ ವಾಶ್ರೂಮ್ ನನ್ಗೆ ಕಿಸ್ ಕೊಡ್ತಾ ಇದೀನಿ. ಇನ್ಯಾರು ಕಿಸ್ ಕೊಟ್ಟಿದ್ದೀಯ ಹಂಗಾದ್ರೆ? ನಿನಗೆ ಕೊಡ್ಲಿ, ಇನ್ಯಾವ ಕೊಡ್ಲಿ? ನಿಮ್ಮ ಅಮ್ಮಂಗೆ ಹೊಡಿತೀರ? ಚಾಕಿಟ್ಬಿಟ್ಟು ಮಾತ್ರ ಬರುತ್ತೆ. ಏನು ಬರಲ್ಲ ಅಲ್ಲಿ. ಸರಿ, ಇಷ್ಟ ಬೇಗ ಹೇಳ್ತಾ ಇದೀಯಾ? ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಅಮ್ಮಂದ್ ಇನ್ಯಾನೇನ್ ಹೇಳ್ತಾರೆ? ಆಫ್ ಮಾಡು. ಫೋನ್ ಕೊಡಿಲಿ. ಫೋನ್ ಮಾಡ್ಬೇಕು ನಮ್ಮ ಮನೆ ನಮ್ಮ ಇವ್ರಿಗೆ ನಮ್ಮ ಅವ್ಗೆ. ಒದ್ದೆ ಆಯ್ತಾ? ಅಲ್ಲೇ ಆಯ್ತಾ ಕೊಡ್ತೀನಿ. ಯಾವನೇ ಅವನು ತೇಜು? ನನ್ ಮುಂದೆನೆ ನಮ್ ಬಾಯ್ ಫ್ರೆಂಡ್ ಅಂತ ಎಷ್ಟು ಧೈರ್ಯದಿಂದ ಹೇಳ್ತಾ ಇದೀಯ? ಲೌಡಿ ಅಲ್ಲ, ಲೌಡಿನೇ. ಈ ಕಡೆ ಅಮ್ಮಂಗೆ ಲೌಡಿ ಅಂತಾರ. ಮದ್ವೆ ಬಂದ ನಿಂಗೆ ಇನ್ನು 9 ವರ್ಷ ಕಡೆ. 9 ವರ್ಷ ನಿಂಗೆ. ಸೆಕೆಂಡ್ ಪಿ ಯು ಇವಾಗ ಅದೇ 9ನೇ ಕ್ಲಾಸ್. ಸಾರಿ, 15-14 ವರ್ಷ ಕಣೆ ನಿಂಗೆ. ಸೆಕೆಂಡ್ ಪಿ ಯು 14 ಅಲ್ಲ. ಅಮ್ಮಂಗ್ ಹೊಡಿತಾರ? ಮತ್ತೆ ಯಾವ್ದಾದ್ರು ವಯಸ್ಸು ಹೇಳ್ತಿದ್ಯಲ್ಲ, ತಲೆಗಿಟ್ಟೈತೆ ನಿಂಗೆ. ಸರಿ, ಏನ್ ಹೇಳು ಕಂಡು ಕ್ಯಾರೆಕ್ಟರ್ ಆಯ್ತು. ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಯಾವ್ಯಾವನು? ಈ ತರ ಸಿಚುವೇಶನ್ ಅಲ್ಲಿ ನಿನ್ ಕ್ಯಾರೆಕ್ಟರ್ ತಿನ್ಬೇಕಾ? ಕತ್ತೆ ನಂಗೆ ಕಾಣಿಸ್ತಾನೆ. ಹೋಗಿ ಇಳಿ ಕಳಿಕೆ ನಿಂಕೋ ಕೂತಿದ್ಯಲ್ಲ ಅಮ್ಮನ ಮುಂದೆ. ಎದೋಳು. ನನ್ ಕಾಲು ಹೋಯ್ತೈತೆ. ಎದೋಳೆಲೆ ಲೋಪರ್. ಎಷ್ಟು ದಿನದಿಂದ ನಡೀತೈತೆ ಇದು ನಿಮ್ದು ಕಳ್ಳಾಟ? 2 ವರ್ಷ. 2 ವರ್ಷ. ನಿಂಗೆ 2 ವರ್ಷ PUC ಓದು ಅಂದ್ರೆ ಅವ್ನ ಯಾವನ್ ಜೊತೆ ಲವ್ ಓದಿದ್ಯಾ? ಮಮ್ಮಿನ್ ಬೇಡ ನೀನು. ನಾನ್ ಬೇರೆ ನೋಡ್ ಮದ್ವೆ ಮಾಡ್ತೀನಿ. ಲೇ ನಿಂಗೆ ಇನ್ನು ಆಡ ವಯಸ್ಕೊಂಡು ನಿಂಗೆ ಮದ್ವೆ ಮಾಡಿದ್ರೆ ಅವನು ಆಡಿಸ್ತೀಯ. ಆಮೇಲೆ ನನ್ನೇ ಆಡಿಸ್ತಾ ಇಲ್ವ ಇಲ್ಲಿ? ಹಿಂಗೆ ಮಮ್ಮಿ ಹಿಂಗೆ ಹೊಡೆಯಪ್ಪತ್ತಿಯಲ್ಲ. ಮದ್ವೆ ಅಂದ್ರೆ ಅದಕ್ಕೆ ಮೆಚುರಿಟಿ ಬೇಕು, ತಿಳ್ಕೊಂಡಿರ್ಬೇಕು. ಈಗ 18 ವರ್ಷ ಆದ್ಮೇಲೆ ಅದು ಬಂದ್ಬಿಡ್ತದೆ ನಿಂಗೆ. 18 ವರ್ಷ 18 ವರ್ಷ ಆದ್ಮೇಲೆ ಲವ್ ಮಾಡ್ಬೇಕು ತಾನೆ? ಹಂಗಾದ್ರೆ ಇನ್ನೇನು 1 ತಿಂಗಳು 18 ವರ್ಷ ಆಗುತ್ತಿದೆ ನಂಗೆ. ನನ್ ಮದ್ವೆ ಮಾಡ್ಬಿಡ್ ಮಮ್ಮಿ. ಅಲ್ಲ, ನಿನ್ನ ನಾನ್ ನೋಡ್ಸುದ್ನ ನೀನ್ ನನ್ ನೋಡಿಸ್ತಾ ಒಂದು ಗೊತ್ತಾಯ್ತಲ್ಲ ಕಣವ. ಏನೇನೋ ಹೇಳ್ತೀಯಲ್ಲ. 18 ವರ್ಷ ಆಗಕ್ಕೆ ಇನ್ನೂ 2 ವರ್ಷ. 14 ವರ್ಷ ಆಯ್ತಾಗ ನಿಂಗೆ 18 ವರ್ಷ ಆಗಕ್ಕೆ ಎಷ್ಟು ವರ್ಷ ಬೇಕು? ಸೆಕೆಂಡ್ ಪಿ ಯು 14 ವರ್ಷ ಇರ್ತದ, 18 ವರ್ಷ ಇರ್ತದ. ಆಯ್ತು 16 ವರ್ಷ ಅನ್ಕೋ. 14 ವರ್ಷಕ್ಕೆ ಸೆಕೆಂಡ್ ಪಿ ಯು ಓದ್ಬಿಡ್ತೀಯ. ಸರಿ, ನಾನು ಅವ್ನ ಮದ್ವೆ ಮಾಡಲ್ಲ ಕಣೆ. ನಾನು ಹುಡುಗನ್ ನೋಡ್ಬೇಕು, ಆಮೇಲೆ ನಿನ್ ಮದ್ವೆ. ಸರಿ, ನಾಳೆ ಕಳ್ಕೊ. ಚೆನ್ನಾಗಿರ್ ನಾನೇ ಮದ್ವೆ ಆಯ್ತೀನಿ. ನಿಂತ ಕಚರ ಮಮ್ಮಿ ನಾನು ಎಲ್ಲೂ ನೋಡಿಲ್ಲ. ನಿನ್ಲೇ ಬಾಯ್ಲಿ ಅಲ್ಲಿ ಅಪ್ಪ ಕರಿತೈತ್ ನೋಡಿ. ಅಪ್ಪ 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 ಕರಿತದ ನೋಡ. ನೀ ತಿರ್ಕೊ. ಅಪ್ಪ ಅಪ್ಪ ಅಲ್ಲ, ಅಪ್ಪ ಕರಿತೈತೆ. ತಿರ್ಕೊ. ಅಲ್ಲ 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 ಏನ್ ಅಲ್ಲ. ಬಾಯ್ ಫ್ರೆಂಡ್ ನೀನ್ ಮದ್ವೆ
ಯಾಕೆ ಕಡೆ ತಿರ್ಕೊಳ್ಳಿ ನಾನು ನಿಂಗ್ ಅಲ್ಲಿ ಮದ್ವೆ ಮಾಡ್ತೀನಿ ತಿರ್ಕೊ ಅಂದಿದ್ದು ಮಮ್ಮಿ. ಕಣವ. ನಾನೇ ಒಂದ್ ನಾನ್ ಮದ್ವೆ ಇರೋ ಮಾಡೋದು. ಒಂದ್ ಯಾವತ್ತ ಅವ್ನ್ ಕರಿಸಿ ಮಾತಾಡೋಣ. ಕರ್ಸ್ತೀನಿ ಆ ಕಡೆ ತಿರ್ಬೋದು ಇಲ್ಲ 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 ಆ ಕಡೆ ತಿರ್ಕೋಬಾರ್ದು. ನಾನ್ ಮುತ್ತು ತಿರ್ಕೊಂಡು ಅವನಿಗೆ ಕೊಡು ಇರ್ತಾನೆ. ನನಗ್ ಮಾಡ. ಇಲ್ಲ ಇಲ್ಲ ತಿರ್ಕೊಂಡು ಮಮ್ಮಿಗೆ ಇರ್ತಾನೆ. ಹೊಡಿಬಾರ್ದು, ಬ್ಯಾಡ್ ಕಮೆಂಟ್ ಹಾಕ್ತಾರ ಅವ್ರು. ಏನ್ ತೊಂದ್ರೆ ತಿರ್ಗೋ ಅಲ್ಲಿ 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 ನೋಡು, ಅಲ್ಲಿ ಚಂದಮ್ಮ ಅಲ್ಲಿ ಅಲ್ಲ ನೋಡಿ. ಚಂದ ಮದ್ವೆ ಆ ಕಡೆ ತಿರ್ಕೊಂಡ್ರೆ ಮದ್ವೆ ಹಿಂಗೆ ಬಂದ್ಬಿಡ್ತೀನಿ ಆಮೇಲೆ. ನೋಡೋಣ ಯಾರು ಇರ್ತಾರೆ ತಿರ್ಕೊ. ಚಂದಮ್ಮ ತೋರ್ಸ್ತೀನಿ ತಿರ್ಕಡವ ಅಲ್ಲಿ. ಇನ್ನ ಮುಗಿಲ್ಲ, ಮಣ್ಣಿದ್ ಎಂಡಾಗಿಲ್ಲ ಬಾ. ಸೊ ಈಗ ನಾನು ಅವನಿಗೆ ಮದುವೆ ಮಾಡ್ಸಲ್ಲ ನಿನ್ನ. ನಾನ್ ನೋಡೈತೀನಿ ನನ್ ಕೂಲ್ ನನ್ ಬೋಳ ಆದ್ರೂ ನಿಂಗೆ ಮದುವೆ ಮಾಡ್ಸಲ್ಲ ತಾನೆ. ಓಡೈತೀಯ ಪಾಲ್ ಕುಯ್ತೀನಿ. ಹೆಂಗ್ ಓಡೋಗೀಗ? ಓಡಗೆ ಓಡಗು. ದನ ತರ ಬೆಳ್ದಿನಿ ಒಂಚೂರು ನಿನ್ಗೆ ಗೊತ್ತಾಗಲ್ಲ ನಿನ್ಗೆ. ನೀ ಕ್ವಾಣ ತರ ಮಗು ಕಲ್ತ್ಕೊಂಡಿದ್ಯಲ್ಲ next month ಮಗು ಲವ್ ಮಾಡ್ತದ? ಇಲ್ಲ. ಮಗು ಯಾರನ್ನ ಲವ್ ಮಾಡ್ಬೇಕು? ಮಮ್ಮಿನ ಲವ್ ಮಾಡ್ಬೇಕು. ನಮ್ಮ ಮಮ್ಮಿನೂ ಲವ್ ಮಾಡ್ತೀನಿ, ಅವನು ಲವ್ ಮಾಡ್ತೀನಿ. ಆ ಇಬ್ರು ನಾ ಈಗ ಫೈನಲ್. ಮಮ್ಮಿನೂ ಅವನ್ ಬೇಡ, ನನ್ ಲವ್ ಮಾಡು. ನಿನ್ನೂ ಲವ್ ಮಾಡ್ತೀನಿ ನಾನು. ಅವನ್ ಬೇಡ. ಇಲ್ಲ ಅವ್ನು ನನ್ ಬೇಕು. ಏನಕ್ ಬೇಕು? ಅವ್ನ್ ನಿಂಗೆ ಹೆಂಗಾದ್ರೆ 16 ವರ್ಷದ ಅಮ್ಮನ್ ಪ್ರೀತಿಕ್ಕಿಂತ 2 ವರ್ಷ ಅವನ್ ಪ್ರೀತಿ ಜಾಸ್ತಿ ಆಯ್ತಾ? ಇನ್ನ ಅವ್ನು ಇನ್ನಷ್ಟು ಪ್ರೀತಿ ಕೊಟ್ಟಿದ್ದಾನೆ. ಏನ್ ಕೊಟ್ಟವನೆ? ಎಲ್ಲ ಕೊಟ್ಟಿದ್ದಾನೆ. ನಿಂಗ ಅಡ್ಗೆ ಮಾಡೋದ್ ಯಾರು? ಅವನೇ ಹಾ ಹೇಳು, ಯಾರೇ ಅಡ್ಗೆ ಮಾಡೋದ್ ನಿಂಗೆ? ಅವನೇ. ಯಾರೇ? ಅಯ್ಯೋ ನಾನ್ ಹಿಂಗ್ ಮಾಡಕಲ್ವ ಮಗಳೇ? ಯಾಕ್ ಮಗಳೇ? ಮಾಡ್ತೀಯಾ ನೀನು ಮಾಡ್ತೀಯ. ಅತ್ತೆ ಯಾಲ್ಲ ಮಾಡ್ತೀರಾ? ಅಳ್ಬೇಕ್ ನಾನು, ಸುಮ್ನಿರು. ಇವು ದೇವ ಎಂತ ದ್ರಾದ ಮುಂಡದ ಮಗಳ ಕೊಡ್ಸ್ಬಿಟ್ಟೆ ನಂಗೆ. ಒಂದ್ ಕುಳ್ಳನೋ ಕುಂಟಿನ ಕೊಟ್ರೆ ಅದಿತ್ತಿಲ್ವಾ? ಎಲ್ಲ ಅದಕ್ಕೂ ಬೈತೀಯ ನಿಮ್ಗೆ ಬೈದ್ರು ನಮ್ಮ ಮುಂದೆನೆ ಇರೋದು. ನೀನೀಗ ನೋಡು, ನಮ್ ಬೈದ್ರೆ ನಮ್ಗೆ ಎದುರ್ಕೊಂಡು ಹಿಂಗ್ ಬರ್ತಾ ಇದೀಯ. ಅಯ್ಯೋ ನಿಮ್ಮ ಒಂದ್ ನಗಾಡ್ಬೇಡ, ಅಳು ಮಮ್ಮಿ ಅಂತ. ನಾನೇ ಕಣ್ಣಿ. ಅಳು ಈಗ, ನನ್ ಬರಲ್ಲ. ಅಳು ಈಗ ಮತ್ತೆ ಅಳು ಅಳು. ಮಮ್ಮಿ ಮದ್ವೆ ಆಗ್ಬೇಡ, ಮದ್ವೆ ಮಾಡಿಸ್ಕೊಡ ಮಮ್ಮಿ ಅಂತ ಈಗ ಅಳೇ. ಮಮ್ಮಿ ಪ್ಲೀಸ್ ಮಮ್ಮಿ ಮದುವೆ ಮಾಡಿಸ್ಕೊಡು ಮಮ್ಮಿ. ಈ ಮದ್ವೆ ನಿಮ್ಮ ಅಪ್ಪ ಏನ್ ಆಸೆ ಬಿಟ್ಟಾಗ ನಿಮ್ ಮದ್ವೆ ಮಾಡ್ಸಕ್ಕೆ? ಅವ್ರ ಹತ್ರ ಐತೆ ಎಲ್ಲ. ನಾನೇ ಪಕ್ಕದ ಕ್ಯಾರೆಟ್ ಬೀಟ್ರೂಟ್ ಹೊಡ್ಕೊತ ಕೂತ್ ಕೊಡ್ತಾ ಇದ್ದೀನಿ ತಿನ್ಲಿ ಅಂತ. ಪ್ಲೀಸ್ ಮಮ್ಮಿ ಏನು ಮಾಡ್ಕೊಡು. ಕಾಲಿಡ್ಕೋ ಮುಗಿದ. ಕಾಲಿಡ್ಕೊಳವ ಮಗಳೇ? ಹಿಡ್ಕೊ ಬಗ್ಗೆ ಬಗ್ಗೆ ಹಿಡ್ಕಲ್ಲೆ ಮುಗಿದೊಳಿಗ ನೋಡ್ದ. ಅಯ್ಯೋ ಬಾರ ಬಾ. ಬಚ್ಚಿ ಏನ್ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಚಡ್ಡಿ ಹಾಕಿದ್ದೀನಿ ಹೊರಗಡೆ ಕಳಿಸುತ್ತೆ. ಕಾಲಿಗೆ ಬೀಳೋದು ಹೆಂಗ್ ಬಿಡದೆ? ಹಿಂಗ್ ಹೊಡಿತಾರ ತಲೆ ಗೀರ್ ಮಮ್ಮಿಗೆ ಹೊಡಿತಾರೆ. ಬಾ ಡಿಚ್ಚಿ ಮಮ್ಮಿ ಡಿಚ್ಚಿ ಹೊಡೆ ಎಂಬ ಆಯ್ತು. ತಲೆ ಸುತ್ತಿದೆ. ಬಾ ಡಿಚ್ಚಿ ಹೊಡೆಯಲ್ಲ. ಡಿಚ್ಚಿ ಬಾ 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 ಬಾ. ಯಪ್ಪ ನನ್ ಕೈ ಹೇಳ್ತಿದ್ದಾನ. ನಾನ್ ಮದ್ವೆ ಮಾಡ್ಕೊಡಲ್ಲ ಕಣೆ. ನಾನ್ ಮದ್ವೆ ಮಾಡಿಸ್ಕೊಡ್ಬೇಕು ಅಂದ್ರೆ ಮನೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನಾನ್ ಬಟ್ಟೆ ಒಗಿಬೇಕು, ತಲೆ ಬಾಚ್ಬೇಕು. ನಂಗೆ ತಿಂಗ್ಳಿಗೆ 60,000 ದುಡ್ಡು ಹಾಕ್ಬೇಕು. ನನ್ಗೆ ಬ್ಯೂಟಿ ಪಾರ್ಲರ್ಗೆ. ನಂತವ ಇಲ್ಲ ನಿನ್ಗೆ. ಹಂಗಾರ ಇಲ್ಲ, ಮದ್ವೆ ಕ್ಯಾನ್ಸಲ್. ಬೇಡ ನಾನೇ ಹೋಯ್ತೀನಿ. ಎಲ್ಲ ಹೋಯ್ತೀಯ? ಕಟ್ ಮಾಡ್ಲಾ? ಕಟ್ ಮಾಡ್ಲೇನೆ ಇಷ್ಟ ಕೊಡು. ಏನ್ ಗೊತ್ತಾ, ನಮ್ಮ ಮಮ್ಮಿಗೆ ನನ್ನ ಹತ್ರ ಕೂದೈತೆ, ಅವ್ರ ಹತ್ರ ಕೂದಲಿಲ್ವಲ್ಲ, ಅದಕ್ಕೆ ಹೊಟ್ಟೆ ಹೊರಗೆ. ಇದೇನಂತಾರೆ? ಕನ್ಕಂಬ ಹೂ ಅಂತಾರ ಇದ? ಕೂದಲು ಇಷ್ಟೇ ಉದ್ದ ಇರೋದು. ನಂಗೆ ಹಂಗೆ ಚಂದ. ನಾನು ಬಾಫ್ ಕಟ್ಟಿದ್ರು ಗೊಲ್ಲು. ನನ್ನಷ್ಟು ಉದ್ದ ಮಗ್ಲಿಟ್ಕೊಂಡು ಗೊಲ್ಲು. ಆಯ್ತು. ನೀನ್ ಆಂಟಿ ಕಣೆ, ನಾನಿಂದ ಹುಡುಗಿ ಹೆಂಗ್ ನಾನು? ಸರಿ ಸರಿ. ಸರಿ ಈಗ ಅವೆಲ್ಲ ಬೇಡ, ನಂಗೆ ಇಷ್ಟು ಬೇಕು. ನೋಡು ಏನ್ ಮಾಡ್ಕೊಡ್ತೀಯ? ಬಿಸ್ನೆಸ್ ಇಬ್ರು ಮಾತಾಡ್ಕೋಣ. ಯಾರು ಮಮ್ಮಿ ಈ ತರ ಮಾತಾಡಲ್ಲ ಆಯ್ತಾ? ನಾನ್ ಮಾತಾಡ್ತಿಲ್ವಾ? ಅಲ್ಲಿ ಡ್ಯಾಡಿ ಕರಿತೈತೆ ನೋಡು. ಡ್ಯಾಡಿ ನೀನ್ ತಿಳ್ಕೊ, ಡ್ಯಾಡಿ ಕರಿತೈತಿ. ನನ್ ಡ್ಯಾಡಿ ಇಲ್ಲ, ನಂಗ್ ನಿಮ್ಮ ಅಪ್ಪ. ನಿಮ್ ಡ್ಯಾಡಿ ಇಲ್ವಾ? ಹಂಗಾರೆ ಯಾರು? ನಿಮ್ ಡ್ಯಾಡಿ ಇಲ್ವಾ? ಅಲ್ಲಿ ಅಲ್ಲ, ಅಲ್ಲಿ. ಸರಿ ಇವಾಗ ಸಾಕು, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಸರಿ ಏನ್ ಮಾಡೋಣ? ಸಾಕಾ? ಹೋಗಿ ಏನ್ ಮಾಡು. ನಾನ್ ಮಾಡ್ತೀನಿ, ನೀವ್ ಮಾಡಿಸ್ಕೊಂಡು. ಆಯ್ತಲ್ಲ, ಮಾತಾಡು. 3 ಸತಿ ಓದಿದ್ದೀರಾ ಅಲ್ಲಿ. ನೋಡಿ ಗೈಸ್, ಎತ್ತ ಮುಗಿಯ ಓದಿತ್ತಾಳಂತೆ. ಇಂಥ ಮಕ್ಳು ಇದ್ರೆಷ್ಟು ಓದಷ್ಟು ಸರ್ವನಾಶ ಆಗೋದು. ಸುಮ್ಮನೆ ಆಗೋ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಮಮ್ಮಿಗೆ ಸೊಂಟ ನೋವು ಬತ್ತು. ಅಯ್ಯೋ ಉಗ್ರ ಐತೆ ನಿಂದು. 0.1 ನೆಕ್ಸ್ಟ್ ಹಾಕಪ್ಪ. ಒಳ್ಳೇದ ಹಾಕಿದ್ಯಾ? And his name is John C.
ತಿಕ್ಕು ಕೊದ್ದಿಲ್ಲ ನಾನು. ಏಯ್ ಕೈನೂ ಆಯ್ತು ಒತ್ತನೆ ಒದ್ದೆ ತಾನೆ ನಾನು ಓದಿದ ಕೈ ಶಿವ್ರು ಓದಿದ್ ನನ್ಗೆ ಓದಿರ್ಬೇಡ ಹೇಳ್ರಿ. ಒಂದ್ ನೆಕ್ಸ್ಟ್ ಹಾಕು. ಸೊ ಗೈಸ್ ಏನೋ ಟ್ರೈ ಮಾಡಿದೀವಿ. ಸೊ ಏನು ಸ್ಕ್ರಿಪ್ಟೆಡ್ ಏನೋ ಮಾಡಿರ್ತೀನಿ ಹಂಗಂಗೆ ಏನೋ ಇವ್ಳಿಗೆ ಹೇಳ್ಕೊಂಡೆ ಸಾಕಾಗುತ್ತೆ. ಬಾಯಿಗೆ ಎಲ್ಲ ನಾನು ಮಾತಾಡಿದೀನಿ. ಸೊ ಗೈಸ್ ನಾನು ಕ್ಯೂಟ್ ಆಗಿ ಕಾಣ್ತಿದ್ನಲ್ಲ. ನಿಮ್ಮ ಮಮ್ಮಿ ಹೆಂಗಿದ್ದಾರೆ? ನಮ್ಮ ಮಮ್ಮಿ ಬೇರೆ ಬಾಯ್ ಫ್ರೆಂಡ್ ಬೇಕಂತ ರಿಯಾಲಿಟಿಗೆ ಬಂದು ಹೇಳು ಹೆಂಗ್ ಕಾಣ್ತಿದ್ದೀನಿ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನಾನೇ ರೆಡಿ ಮಾಡಿ ನಮ್ಮ ಮಮ್ಮಿ ಬಿಗ್ ಹುಡುಕ್ತವೆ ಸಿಗ್ನಿಲ್ಲ. ನನ್ ಕ್ಯೂಟ್ ಮಗಳು ಗಿಂಟ್ಲ ಗಿಂಟ್ಲ ಹೇಳು ಗಿಂಟ್ಲ ನನ್ನ ಗಿಂಟ್ಲ ಹೇಳು ಇಟ್ಕೋತೀನಿ ಬಿಡಲ್ಲ ಮುಚ್ಕೊಂಡ್ಬಿಟ್ರೆ ಸರಿ. ನನ್ನ ನಿಂದು ಉದ್ದದ ಬಾಯಿಗೋಯ್ತು ಕೂದಲು ಬಾಯ್ತು. ಮತ್ ನಂಗೆ ಹಂಗಾಗಿ ಗಾಯ್ಸ್ ಬಿಡ ಹಂಗೆ ಗೊತ್ತಾ, ನನಗೆ ಇಲ್ಗೆ ನನಗ್ ನೋವಾದಾಗ ತಿಕ್ಕ ಮುಚ್ಕೊಂಡಿರ್ಬೇಕಲ್ವಾ, ನಿನಗ್ ನೋವಾದಾಗ ನನ್ಗೂ ನಿನ್ಗೂ ವ್ಯತ್ಯಾಸ ಐತೆ. ಈಗ ಗಿಂಟ ತಕ್ಷಣ ಏನೋ ಒಳಗೆ ಹೋಗ್ಬಿಡ್ತಿದ್ರು. ಸರಿ ಗೈಸ್ ಇವಳು ವಿಗ್ ಹುಡುಕುದ್ಲು, ವಿಗ್ ಸಿಗ್ನಿಲ್ಲ. ವಿಗ್ ಇತ್ತು ಎಲ್ಲ ಹಸ್ಬಿಟ್ಟವಳೆ ಅಲ್ವಾ, ಎಲ್ಲ ಆಗ್ತದೆ ಗೊತ್ತಿಲ್ಲ. ಸೊ ಗೈಸ್ ಈ ಬ್ಲಾಗ್ ನಿಮ್ಗೆ ಹೇಳು ನೋಡಮ್ಮ. ಹೇಳು ಏನು ಹೇಳಿ ಏನು ಹೇಳಿ ಏನು ಎಲ್ಲಿ. ಸೊ ಗೈಸ್ ನಿಮ್ ಈ ಬ್ಲಾಗ್ ಚಿಕ್ಕದಾಗಿ ಮಾಡ್ದಾಗ ಗೈಸ್ ಏನೋ ಫನ್ ಆಗಿರ್ಲಿ ಅಂತ, ಕಾಮಿಡಿ ಆಗಿರ್ಲಿ ಅಂತ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಹೇಳ್ಬಿಡು. ನಿಮ್ಮ ಮಮ್ಮಿ ಹೆಸರು ಹೇಳಲಿಲ್ಲ ಲಾಸ್ಟ್. ನಿಮ್ಮ ಮಮ್ಮಿ ಹೆಸರೇನು? ಮಮ್ಮ ಬ್ಲಾಗ್ ಹೇಳು ಮಮ್ಮ. ಯಾಕೆ ಮಮ್ಮ ಎಲ್ಲದಕ್ಕೆ ಕಮೆಂಟ್ ಆಗಿರೋ ತಾನೇ ಒಬ್ರು ಯಾರು ಏನಕ್ಕೊಂದು ಸೀರಿಯಸ್ ಆಗ್ತಿರೋ ಫನ್ ಇರ್ಲಿ ಅಂತ ಮಾಡೋದು ಅಂದ್ಬಿಟ್ಟು ಎಲ್ಲದಕ್ಕೂ ಸೀರಿಯಸ್ ಆಗ್ತಾಳೆ ಗೈಸ್. ಹೇಳು ನನ್ನ ಮಮ್ಮಿ ಹೆಸರು. ನನ್ಗೂ ನೋಯ್ತೈತೆ. ಕೆಂಪಾಗಿಲ್ಲ, ಕೆಂಪೇನಾಗಿಲ್ಲ ನೋಡು, ಕೆಂಪೇನಾಗಿಲ್ಲ ನೋಡಿ ಗೈಸ್. ನಿಮ್ಮ ಮಮ್ಮಿ ಹೆಸರೇನು? ಮಮ್ಮಿ ಹೆಸರು ಮೀನಾಕ್ಷಿ. ಅಲ್ಲ ಮಿಂಚಿನ ಮೀನಾಕ್ಷಿ. ಮೀನಾಕ್ಷಿ ಮೀನಾಕ್ಷಿ ಅಲ್ಲ, ಈಗ ಯಾವ್ದಾರು ಹೀರೋಯಿನ್ ನೇಮ್ ಇಡವ. ಆಂಟಿಗೆ ಮೀನಾಕ್ಷಿ ಅಂತ. ಹಂಗಾರೆ ನೀನ್ ಆಂಟಿ ಆದ್ಮೇಲೆ ಏನಂತ ಇಟ್ಕೊಂಡು ಕಮಲಾಕ್ಷಿ ಅಂತ ಹಿಡ್ಕೋತೀಯ. ಈಗಿನ ಜನರೇಷನ್ ನನ್ನ ಹೆಸರು ಕರೆಕ್ಟ್ ಆಗಿದೆ. ಸೊ ಗೈಸ್ ಇವಳು ಹೇಳ್ತಿರೋ ಜನರೇಷನ್ ಅದು ಇದು ಅಂತ ಹೇಳ್ತಾನೆ ಇರ್ತಾಳೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಏನೋ ನಿಮ್ಗೋಸ್ಕರ ಟ್ರೈ ಮಾಡಿದೀವಿ. ನೈಟಿ ಇದು ನೋಡಿ, ಏನು ಇದು ನೋಡಿ ನೋಡು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೆ ಗೈಸ್. ಇವ್ರ ಮಮ್ಮಿ ನೈಟಿ ಹಾಕೊಂಡು ಇವ್ರ ಮಮ್ಮಿ ಆಗ್ಬಿಟ್ಟಿದೀವಿ. ಗೈಸ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಯಾರು ಕರೆಕ್ಟಾಗಿ ಆಕ್ಟ್ ಮಾಡಿದ್ರು, ಅಮ್ಮ ಆಗಿ ಮಗಳು ಆಕ್ಟ್ ಮಾಡಿದ್ರೆ ಇಲ್ಲ ನಾನು ಆಕ್ಟ್ ಮಾಡೋದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡಿದೆ ನಾನು ಮಗಳಾಗಿ ಆಕ್ಟ್ ಮಾಡಕ್ಕೆ. ಮಗಳು ಹಿಂಗ್ ಹೊಡಿತಾರ ಬಂದು. ಅಲ್ಲ ನೀವ್ ಆಡ್ತಿರೋದಂಗೆ ಏನ್ ಹುಡುಗನ್ ತರಾನೇ ಆಡ್ತವ್ರೆ ಇವ್ರು, ಮಮ್ಮಿ ತರ ಆಡ್ತಾ ಇರ್ಲಿಲ್ಲ. ನಾನು ಅದಕ್ಕೆ ನನ್ಗೆ ಏನ್ ಬರುತ್ತೋ ನಾನ್ ಮಾಡ್ತಾ ಇದ್ದೆ, ಇವ್ರಿಗೆ ಏನ್ ಬರುತ್ತೋ ಇದ್ ಮಾಡ್ತಾ ಇದ್ರು. ಸೊ ಇದೊಂಥರ ಎಂಟರ್ಟೈನಿಂಗ್ ಆಗಿತ್ತು. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ. ನಮ್ಮ ಮಮ್ಮಿ ಇದ್ರಲ್ಲಿ 1% ಈ ತರ ಮಾತಾಡಿಲ್ಲ, ಇದುವರೆಗೂ ಮಾತಾಡಿಲ್ಲ. ಯಾರು ಮಾತಾಡೋದು ಫನ್ ಆಗಿರ್ಲಿ ಅಂತ ಮಾಡೋದಷ್ಟೇನೆ. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗ್ ನನ್ಗೆ ಮಾಡ್ಕೊಡ್ತಾ ಇರ್ತೀವಿ. ಸೊ ಮರಿಬೇಡಿ, ಹಿಂಗೆ ಸಪೋರ್ಟ್ ಮಾಡಿ ನಮ್ಗೆ. ಬಾಬಾ. ನಮ್ಮ ಮಮ್ಮಿ ಚಿಚ್ಚಿ ಮಾಡ್ತಾರೆ, ಚಿಕನ್ ಸಾರು ಮಾಡ್ತಾರೆ ಇವ್ರು. ಬಾಯ್. ಚಿಚ್ಚಿ ಅಂದ್ರೆ ಕರೆಕ್ಟ್ ಆಗಿ ಹೇಳಿ, ಅವರಿಗೆ ಚುಚ್ಚಿಯನ್ನ ಕೇಳಿಸ್ಬಿಟ್ಟೈತೆ ಇದು ಅನ್ಕೋಬಿಡ್ತಾರೆ ಆಮೇಲೆ. ಸೊ ಗೈಸ್ ಬಾಯ್ ಮಾಡ್ಬಿಡು. ಬಾಯ್ ಬಾಯ್.